ಯಾರು? ನಮ್ಮ ಫ್ರೆಂಡ್ ಶ್ವೇತಾ ಅಂತ. ಹೌದಾ? ನಮ್ಮ ಕಾಲೇಜ? ಇಲ್ಲ, ನಮ್ಮ ಸ್ಕೂಲ್ ಫ್ರೆಂಡು. ಓ ಹೌದಾ? ಹೇ, ಶ್ವೇತಾ ಬಂದು. ಏನ್ ಮಗ ಇವಳು ಸಕ್ಕತ್ತಾಗವಳೆ. ಇವಳ ಫಿಕ್ಸ್ ನನಗೆ. ಯಾರು ಸಿಗಲ್ಲ ನಿಮಗೆ. ಹೌದಾ? ಒಂದ್ ಕೈ ನೋಡ್ಕೊಂತೀನಿ ನೋಡು. ಹಾಯ್ ಹಾಯ್. ಹಾಯ್. ಹಾ, ಸುಮ ಬಂತು. ವಾವ್, ಬಂತು ಬಂತು. ಒಂದು ನಿಮಿಷ ನಿಲ್ಲು. ಎಲ್ಲಿಗೋ ಹೋಗ್ತಾ ಇದೀಯಾ? ಏನು ಇಷ್ಟಲ್ಲಿ ನಮ್ಮ ಫ್ರೆಂಡ್ ಬರ್ತೀನಿ ಅಂತ ಹೇಳೋನೆ. ಈಗಲೇ 61 ನಿಮಿಷ ಲೇಟ್ ಆಯ್ತು. ಬಾರೋ ಸರಿ ಬಾ, ಬೇಗ ಬಾ. ಫ್ರೆಂಡ್ ಬಂತ ನೋಡೋದು. ಏನು ಮತ್ತೆ ನೋಡ್ತೀಯ? ಏನು ಓಪನ್ ಮಾಡೋದು? ಹಾಯ್ ಹಾಯ್. ಮತ್ತೆ ಅಂಚಿನ ಏನ್ ಮಾಡ್ತಿದ್ಯಾ ಮಗ? ನಿಮ್ಮ ಹುಡುಗಿ ಮೇಲೆ ಇದ್ದಾಳೆ ನೋಡು. ಹೌದಾ? ಇವತ್ತು ಪ್ರಪೋಸ್ ಮಾಡ್ತೀನಿ ನೋಡು ಅವಳಿಗೆ. ಮುಂದಿನ ಜನ್ಮದಲ್ಲಿ ತಿಗಣೆ ಆಗಿ ಹುಡ್ತಾನೆ ನನ್ನ ಮಗ. ಇರ್ಲಿ ಬಿಡು, ಅವಳೇ ಪ್ರಪೋಸ್ ಮಾಡಲಿ. ಎಕ್ಸ್ಕ್ಯೂಸ್ ಮೀ. ಹಾ, ಏನ್ರಿ? ಆಕ್ಚುಲಿ ನಾನು ನಿಮ್ಗೇನೋ ಹೇಳ್ಬೇಕು. ಹಾ, ಏನ್ ಹೇಳಿ? ನಾನು ನಿಮ್ಗೆ ತುಂಬಾ ಇಷ್ಟಪಡ್ತಿದ್ದೀನಿ. ಐ ಲವ್ ಯು. ಯಾವ ಕಾರಣಕ್ಕೆ? ಶೂ, ಪ್ಯಾಂಟು, ಶರ್ಟು, ಸ್ಟೈಲು ಯಾವುದು ನೋಡಿ ಇಷ್ಟಪಡ್ತಿದ್ದೀರಾ? ಒಂದು ವರ್ಷದ ಹಿಂದ್ಗಡೆ ನಾನು ಪ್ರಪೋಸ್ ಮಾಡಿದಾಗ ಲವ್ ಮಾಡೋಕ್ಕೆ ಏನು ಯೋಗ್ಯತೆ ಅಂತ ಕೇಳಿದ್ರಿ. ಬಡವ್ರು ಲವ್ ಮಾಡಿದ್ರೆ ಯೋಗ್ಯತೆ ಕೇಳ್ತೀರಾ, ಆದರೆ ಶ್ರೀಮಂತರು ಲವ್ ಮಾಡಿದ್ರೆ ಆರ್ಡ್ರ್ ಮಾಡ್ತೀರಾ. ಪ್ರೀತಿನ ಇದನ್ನ ನೋಡಿ ಮಾಡ್ಬಾರ್ದ್ರಿ, ಇದನ್ನ ನೋಡಿ ಮಾಡ್ಬೇಕು. ಅರ್ಥ ಮಾಡ್ಕೊಳ್ಳಿ. ಅಯ್ಯೋ ಇಲ್ಲ ಕಣೆ, ನಾಳೆಯಿಂದ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಮೊನಾಲಿಸಾ, ಒಂದು ನಿಮಿಷ. ಮೊನಾಲಿಸಾ, ಏನು? ನಾನು ಅವ್ನು ತುಂಬ ಇಷ್ಟಪಡ್ತೀನಿ. ಹೌದಾ? ನಾನು ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತೀರಾ? ಇವಾಗ ಹೇಳ್ಬೇಕಾ? ಪ್ಲೀಸ್ ಇವಾಗಲೇ ಹೇಳಿ. ಓಕೆ, ಹೇಳ್ತೀನಿ. ಓಕೆ ಓಕೆ. ಏಯ್, ಅವ್ನು ನಿನ್ನ ತುಂಬಾ ಲವ್ ಮಾಡ್ತಾ ಇದ್ದಾರಂತೆ. ಅವ್ನು ನನ್ನ ಇಷ್ಟಪಡ್ತಾನ? ಆ ಬಿಕಾರಿ ನಾನ್ ಲವ್ ಮಾಡ್ಬೇಕಾ? ಅವ್ನು ಹಾಕಿರೋ ಡ್ರೆಸ್ ನೋಡು, ಅವ್ನ ಪ್ಯಾಂಟ್ ಏನು, ಶರ್ಟ್ ಏನು, ಅವ್ನ ಕಲರ್ ನೋಡು. ನನ್ನ ರೇಂಜ್ ಏನು, ಅವನ ರೇಂಜ್ ಏನು? ವ್ಯಾ, ನಂಗೆ ಇಷ್ಟ ಇಲ್ಲ. ಪಾಪ, ಒಳ್ಳೆ ಹುಡುಗ ಕಣೆ. ನಂಗೆ ಇಂಟ್ರೆಸ್ಟ್ ಇಲ್ಲ. ಪಾಪ ಕಣೆ. ಸರಿ ಬಾ. ಮಗ ಬಂದೇ ಇರೋ. ಏನು ಮಗ, ನಿಮ್ಮ ಹುಡುಗಿ ಪ್ರಪೋಸ್ ಮಾಡ್ದ? ನಾನೇ ಪ್ರಪೋಸ್ ಮಾಡಿದ್ರೆ ನನ್ನ ವ್ಯಾಲ್ಯೂ ಕಮ್ಮಿ ಆಗತ್ತೆ ಮಗ. ಈಗ ಅವಳೇ ಬಂದು ನಾನು ಪ್ರಪೋಸ್ ಮಾಡಿ ಹೋಗೋ ಥರ ಮಾಡ್ತೀನಿ ನೋಡು. ನೋಡಕ್ಕೆ ಸರಿ ಕೋತಿ ಆದ್ರು ಬಿಲ್ಡಪ್ಗೇನು ಕಮ್ಮಿ ಇಲ್ಲ. ಹೇಯ್, ಸೈಡಿಗೆ ನಿಂತ್ಕೋ. ನೀನು ನೋಡಿದ್ರೆ ಹೀರೋ ಥರ ಪೋಸ್ ಕೊಟ್ಟೆ, ಅವಳು ನೋಡಿದ್ರೆ ಕಳ್ಕೊಂಡು ಹೋಗ್ತಾಳಲ್ಲ ಕೋತ್ ನನ್ನ ಮಗ. ಎಕ್ಸ್ಕ್ಯೂಸ್ ಮೀ. ಹಾಂ ಹೇಳಿ ಮೇಡಮ್. ಯಾವುದೋ ಒಂದು ವಿಷಯ ಆಗಲಿ ಮನ್ಸಲ್ಲಿ ಇಟ್ಕೊಂಡು ಕೊಡ್ಬೋ ಹುಡುಗಿ ನಾನಲ್ಲ. ನನ್ನ ಹಿಂದೆ ಬಿದ್ದವ್ರ ಲೆಕ್ಕನೂ ಗೊತ್ತಿಲ್ಲ, ನಿಮ್ಮ ಹಿಂದೆ ಯಾಕೆ ಬಿದ್ದಿದ್ದೀನಿ ಅಂತಲೂ ಗೊತ್ತಿಲ್ಲ.
ನಾನು ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಒಪ್ಕೊಳ್ತೀರೋ ಬಿಡ್ತೀರೋ ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಪ್ರೀತಿ ಮಾತ್ರ ರಿಜೆಕ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿಲ್ಲ. ಐ ಲವ್ ಯು. ಸರಿ. ಹಾಯ್. ಫೋಟೋ ನೋಡ್ತಾ ಇದ್ದೆ. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ನಂದು ನೀನಾದ್ರೆ ಅಲ್ಲೋ. ಮೂರೇ ಮೂರು ಬೆಗ್ಗಿಗೆ ತಲೆ ಗಿರ 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 ಅಂದಿದೆ. ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ. ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ. ಬೌನ್ಸ ನಾ ಕೇಳಿದಕ್ಕೆ ಕೊಡು ನೀ ಆನ್ಸ. ಯಾಕೆ ಹೇಳು ಈ ಪಾಡಿ ಇಷ್ಟು ಸೂಪರ್. ಇಲ್ಲಿ ಎಲ್ಲ ಹುಡುಗಿರು ಬಾನ್ ಸ್ಟಾರ್ಸ್. Disco lights and lasers, ನನ್ನ ಮೈಯ ಮೇಲಿದೆ blazers. DJ raise some bass up, so we gonna put your hands up. ನಿಮಗಿಂತ ಮುಂಚೆನೇ ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೆ. ಆದರೆ ನಾನೊಬ್ಬ ಅನಾಥ ಅಂತ ಗೊತ್ತಾದರೆ ಎಲ್ಲಿ ನನ್ನಿಂದ ದೂರ ಆಗ್ತೀಯ ಅಂತ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೆ. ನಮ್ಮ ಮನೇಲಿ ಒಪ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನಂತೂ ನಿನ್ನ ಬಿಟ್ಟಿರಕ್ಕಾಗಲ್ಲ. ಯಾಕೆ ಎಲ್ಲರೂ ಈ ಥರ ಇದ್ದೀರಾ? ಏನಾಯ್ತು? ಅದು ಬೆವರ್ಸಿರೋದು ಮಕ್ಕಳು ಒಂದೆರಡು ಅಕ್ಷರ ಕಲೀಲಿ ಅಂತ ಅಪ್ಪ ಅಮ್ಮ ಎಷ್ಟೋ ಕಷ್ಟಪಡ್ತಾರ. ಆದ್ರೆ ಪೆನ್ ನೋಟ್ಬುಕ್ಕನ್ನು ಲವ್ ಲೆಟರ್ ಬರೋಕೆ ಯೂಸ್ ಮಾಡ್ತೀರ ಹೊರತು ಅವ್ರಿಗಾಗಿ 2 ಅಕ್ಷರ ಕಲ್ತು ಏನಾದರೂ ಸಾಧನೆ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಂತ ಒಂದು ದಿವಸನಾದ್ರೂ ಯೋಚನೆ ಮಾಡ್ತೀರೇನೋ? ಕಾಲೇಜ್ಗೆ ಹೋದಾಗ ಮಕ್ಕಳು ಉಪಸಾರ ಬರ್ದಂತ ದುಡ್ಡು ಕೊಟ್ಟು ಕಳಿಸ್ತಾರೆ. ಆದ್ರೆ ನೀವು ಹುಡುಗರಿಗೆ ಸಿಗರೇಟ್ ಕುಡಿಸ್ತೀರಾ, ಹುಡುಗರಿಗೆ ಲಿಫ್ಟ್ ಕುಡಿಸ್ತೀರಾ. ಹೂ ಕಲಿಸಿದ ಮಕ್ಕಳ ತಂದೆ ತಾಯಿ ದುಡ್ಡಲ್ಲಿ ಸೋಕಿ ಮಾಡಿ ನಾನೇ ರಾಜ ನಾನೇ ರಾಣಿ ಅಂತ ಕತ್ತೆ ತರ ಕುಡಿತಿದ್ರಲ್ಲ. ಪ್ರಪಂಚದ ಬಗ್ಗೆ ಸಮಾಜದ ಬಗ್ಗೆ ಏನೋ ಒಂದು ತಿಳ್ಕೊಳ್ಳಿ, ಬುದ್ಧಿ ಬೆಳೆಸ್ಕೊಳ್ಳಿ ಅಂತ ಪಿಕ್ನಿಕ್ ಟೂರ್ ಅಂತ ಕಳಿಸ್ತಾರ. ಆದ್ರೆ ನೀವು ಮೈ ಮೇಲೆ ಅರ್ಧಂಬರ್ಧ ಬಟ್ಟೆಗಳು ಹಾಕೊಂಡು ಸಿಕ್ಕರ ಜೊತೆ ತಿರುಗಾಡ್ಕೊಂಡು ಮಜಾ ಮಾಡ್ತೀರ ನನ್ನ ಮಕ್ಕಳೇ. ನಿಮ್ಮಂತ 3-4 ಜನ ಮಾಡ್ತಾರ ತಪ್ಪಿಗೆ ಏನೋ ಒಂದು ಸಾಧನೆ ಮಾಡ್ಬೇಕು ಅನ್ಕೊಂಡಿರೋ 1000 ಜನ ಹೆಣ್ಮಕ್ಳ ಜೀವನ ಮಾಡ್ತಿದ್ರ ನೀವೆಲ್ಲ. ಲಾಸ್ಟ್ ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ರಿ, ಅಪ್ಪ ಅಮ್ಮರಿಗೆ ದೊಡ್ಡ ಹೆಸರು ತರದೇ ಇದ್ರೂ ಪರವಾಗಿಲ್ಲ, ಮಾಡಿರೋ ಚಿಕ್ಕ ಹೆಸರಾದ್ರೂ ಉಳಿಸ್ರು. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಸರಿ ಬಾ. ಶ್ವೇತಾ ಶ್ವೇತಾ ಅವ್ರಿಬ್ರು ಲವ್ ಮಾಡ್ತಿದ್ದ ನನಗೆ ಗೊತ್ತಿದ್ರು ಶ್ವೇತಾ ಶ್ವೇತಾ ಅಂತ ಸಾಯ್ತೀಯಲ್ಲೋ. ಅಲ್ಲೋಗಿ ಹೇಳ್ಕೊತಾರ ಬಾ. ನಿಸರ್ಗ ಅವರೇ, ಒಂದು ನಿಮಿಷ ಮಾತಾಡ್ಬೇಕಿತ್ತು. ನಾನು ನಿಮಗೆ ಫಸ್ಟ್ ಪ್ರಪೋಸ್ ಮಾಡಿದಾಗ ಒಪ್ಕೊಳ್ಳಿಲ್ಲ, ಬೇಜಾರಾಯಿತು. ಆದರೆ ಅವಾಗಲೇ ಯೋಚನೆ ಮಾಡಿದೆ,
ನಮಗಿಂತ ಚೆನ್ನಾಗಿರೋ ಹುಡುಗಿರು ಬೇಕಂತ ಹೆಂಗೆ ಯೋಚನೆ ಮಾಡ್ತೀವೋ ನೀವು ಅದೇ ಥರ ಚೆನ್ನಾಗಿರೋ ಹುಡುಗ ಬೇಕು ಅಂತ ಆಸೆ ಪಡ್ತಿರ್ಬೋದು ಅಂತ ಥಿಂಕ್ ಮಾಡಿದೆ. ನಾನು ಅವಾಗೂ ಬಿಕೇರಿ ಇದ್ದೆ, ಈಗಲೂ ಬಿಕೇರಿ. ಇದೇನು ಹಾಕ್ಕೊಂಡಿದ್ದೀನಲ್ಲ, ಶೂ ಪ್ಯಾಂಟು ಶರ್ಟು, ಇದು ಯಾವುದು ನಮ್ದಲ್ಲ ರೀ. ನಿಮಗೆ ಚೆನ್ನಾಗಿರೋ ಹುಡುಗ ಸಿಗ್ತಾನೆ ಹುಡುಕೋ ಟೈಮಲ್ಲಿ ಈ ಪ್ಯಾಂಟು ಶರ್ಟ್ ನೋಡಿ ಮೋಸ ಹೋಗ್ಬೇಡ್ರಿ. ಇವತ್ತು ನಮ್ಮ ಫಸ್ಟ್ ನೈಟ್ ಏನಿಲ್ವಾ? Show me the way for the love. Oh my love, my feelings waiting for the love. ತಲೆ ಕೆಡುತ್ತೆ ಹುಡುಗಿ, ತಲೆ ಕೆಡುತ್ತೆ ಹುಡುಗಿ, ನನ್ನ ನೋಡಬೇಡ, ತಲೆ ಕೆಡುತ್ತೆ ಹುಡುಗಿ. ನಿನಗೆ ಮುತ್ತಿಡುವ ದೊಡ್ಡ ಮನಸ್ಸು ನಿನಗೆ ಇಲ್ಲ, ಏನ್ ಮಾಡ್ಲಿ ನಂದು ಕೇಳಿ ಕಣ್ಮನ್ಸು, ಮಾತು ಕೇಳುತ್ತಿಲ್ಲ ಏನ್ ಮಾಡ್ಲಿ. ಕೆಟ್ಟಿದೆ ಹುಡುಗಿ, ತಲೆ ಕೆಟ್ಟಿದೆ ಹುಡುಗಿ. ಹೆಡ್ಡ ಬುಷ ಹಾಕಿ ನೋಡು, ನಾನು ತುಂಬಾ ಒಳ್ಳೆ ಹುಡುಗ. ಕಣ್ಣ ಮುಚ್ಚಿ ಒಪ್ಪಿಕೊಳ್ಳೆ, ಸಿಗೋದಿಲ್ಲ ಇಂಥ ಹುಡುಗ. ತಲೆ ಕೆಡುತ್ತೆ ಹುಡುಗಿ, ತಲೆ ಕೆಡುತ್ತೆ ಹುಡುಗಿ, ನನ್ನ ನೋಡಬೇಡ, ತಲೆ ಕೆಡುತ್ತೆ ಹುಡುಗಿ. ನಾ ಕಂಗಾಲಾಗಿರುವೆ, ನೀ ಆರಾಮಾಗಿರುವೆ, ಎಲ್ಲೇ ಹೋದರು ಎದೆಯ ಬಾಗಿಲು ಯಾಕೆ ಬಡಿದಿರುವೆ. ಗೊಳಿಕೆನ್ನೆಯ ಚೆಲುವೆ, ಒಸಿ ನಿಂತುಕೋಲವೇ, ನಿನ್ನ ಪಡೆಯಲು ಎದ್ದು ಬಿದ್ದು ಪ್ರೇಮಿಯಾಗಿರುವೆ. ನಾ ತುಂಬಾ ನಾಜೂಕು, ನೀನಾಗೆ ಕೈ ಚಾಚು. ಕೆಟ್ಟಿದೆ ಹುಡುಗಿ, ತಲೆ ಕೆಟ್ಟಿದೆ ಹುಡುಗಿ. ಎಡ್ಡ ಬುಷ ಹಾಕಿ ನೋಡು, ನಾನು ತುಂಬಾ ಒಳ್ಳೆ ಹುಡುಗ. ಕಣ್ಣ ಮುಚ್ಚಿ ಒಪ್ಪಿಕೊಳ್ಳಿ, ಸಿಗೋದಿಲ್ಲ ಇಂಥ ಹುಡುಗ. ಕನವರಿಕೆ ನಿದ್ದೆ ಗಣ್ಣಲ್ಲಿ ನಿನ್ನೋಗಳಿ ಖಾದ್ಯ ಬರೆದಿರುವೆ. ಎಂದೆಂದು ಪಕ್ಕದಲ್ಲಿ ನಾನಿಲ್ಲೋ ಹಕ್ಕು ಇದೆ, ನನ್ನ ಬಾಳಿಗೆ ನನ್ನ ಪೂರ್ತಿ ಬರೆಸಿಕೊಂಡಿರುವೆ. ಊರಲ್ಲಿ ನೂರ ಹಬ್ಬ, ನಂಗೆಂದು ನೀ ಹಬ್ಬ. ಕೆಟ್ಟಿದೆ ಹುಡುಗಿ, ತಲೆ ಕೆಟ್ಟಿದೆ ಹುಡುಗಿ. ಎಡ್ಡ ಬುಷ ಹಾಕಿ ನೋಡು, ನಾನು ತುಂಬಾ ಒಳ್ಳೆ ಹುಡುಗ. ಕಣ್ಣ ಮುಚ್ಚಿ ಒಪ್ಪಿಕೊಳ್ಳೆ, ಸಿಗೋದಿಲ್ಲ ಇಂಥ ಹುಡುಗ. ತಲೆ ಕೆಡುತ್ತೆ ಹುಡುಗಿ, ತಲೆ ಕೆಡುತ್ತೆ ಹುಡುಗಿ, ನನ್ನ ನೋಡಬೇಡ, ತಲೆ ಕೆಡುತ್ತೆ ಹುಡುಗಿ.
ಇವನು ಮೈ ಮೇಲೆ ಬರ್ತಾವನೆ. ಓಯ್ ಪ್ರೀತಮ್, ಯಾವಾಗ ಬಂದೆ? ಬಂದೊಂದು ವಾರ ಆಯ್ತು ಕಣೋ. ಚೆನ್ನಾಗಿದ್ಯಾ? ಹ್ಞೂ ಮಚ್ಚಿ, ಚೆನ್ನಾಗಿದ್ದೀನಿ. ಡ್ರೈವಿಂಗ್ ಹೋಗ್ತಿದ್ಯಲ್ಲ, ಎಲ್ಲೋ ಗಾಡಿ? ನಮ್ಮ ಓನರ್ ಸಾಲ ಮಾಡ್ಕೊಂಡ, ಹಾ, ಅಷ್ಟೇ ಗಾಡಿ ಮಾರ್ದ. ಹೇಯ್, ನಮ್ಮ ಮನೆ ಇಲ್ಲೇ ಕಣ ಇರೋದು, ಬಾರ ಹೋಗೋಣ. ಇನ್ನೊಂದ್ಸಲ ಬರ್ತೀನಿ ಬಿಡೋ. ಹೇಯ್, ಮುಚ್ಕೊಂಡ್ ಬಾರ, ಒಂದ್ಸಲ ಹೋಗೋಣ. ಸರಿ ಬಾ. ಬಾ. ಮತ್ತೆ ಮಚ್ಚಿ, ಏನೇನ್ ಸಮಾಚಾರ? ಎಲ್ಲ ನೀನೇ ಹೇಳೋ ಮಗ. ಎಲ್ಲ ಫೋನ್ ಮೆಸೇಜ್ ಏನು ಸ್ವಲ್ಪ busy ಇದ್ದೆ ಕಣೋ. ಬಾರು ಶ್ವೇತಾ, ಚಿಕ್ಕ ಮನೆ ಕಣೋ. ಮಚ್ಚಿ. ಶ್ವೇತಾ, ಬಂದೆ. ಯಾಕ್ರಿ ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ, ಹೋಗ್ಬೇಕು. ಇವ್ ನನ್ನ ಫ್ರೆಂಡ್ ಪ್ರೀತಮ್ ಅಂತ. ಹಾಯ್, ನಮಸ್ಕಾರ. ಸರಿ, ಕಾಫಿ ಮಾಡ್ಕೊಂಬ. ಆಯ್ತು. ಕೂತ್ಕೊಳ್ಳೋ. ಹೇಗಿದೆ ಮನೆ? ಚೆನ್ನಾಗಿದೆ ಮಗ. ಹಾಂ, ಮತ್ತೆ ಇನ್ನೇನು ಸಮಾಚಾರ? ಮತ್ತೆ ಹೇಳ್ಬೇಕಲ್ಲ ಸಮಾಚಾರ. ಅಂತೂ ಇಂತೂ ಮನೆ ಮಾಡ್ಕೊಂಬಿಟ್ಟೆ. ಹಾಂ, ಮದುವೆ ಆದ್ಮೇಲೆ ಮಾಡ್ಬೇಕಲ್ಲ. ಕಾಫಿ ಸೂಪರ್, ವೈಫೂನು ಸೂಪರ್. ಮತ್ತೆ ಸರಿ, ಟೈಮ್ ಆಯ್ತು, ಹೋಗೋಣ. ಸರಿ, ನಂದು ಆಫೀಸ್ ಟೈಮ್ ಆಯಿತು, ಹೊರಡೋಣ. ಶ್ವೇತಾ, ಬರ್ತೀನಿ. ಬರ್ತೀನಿ, ಬಂದೇ ಬರ್ತೀನಿ. ಯಾಕೋ? ಇಳಿಯೋ. ಹಾಂ, ಒಂದು ನಿಮಿಷ ಇಳಿಯೋ, ಹೇಳ್ತೀನಿ. ಯಾಕೋ? ಏನಿಲ್ಲ ಮಗ, ತುಂಬಾ ದಿನ ಆಯ್ತಲ್ಲ, 2 ಪೆಗ್ ಹಾಕೋಣ ಬರೋ. ಲವ್, ಆಫೀಸ್ ಟೈಮ್ ಆಯ್ತು ಮಗ, ಇನ್ನೊಂದು ದಿನ ಫ್ರೀ ಮಾಡ್ಕೊಂಡು ಫೋನ್ ಹಾಕ್ತೀನಿ, ಆಗೋಗೋಣ. ಇಷ್ಟೇನೇನೋ ನನ್ನ ಮಾತಿಗೆ ಬೆಳೆ ಇರೋದು. ಆಯ್ತು ಬಿಡೋ. ಲವ್, ಬೆಳಗ್ಗೆ ಏನೋ ಇದು? ಹೀಗೇನು ಬರಲ್ವಾ? ಸರಿ ಪಾಪ, ಆಯ್ತು. ಹೇಯ್, ತಗೊಂಡು ಎಲ್ಲಿ ಹೋಗ್ತಾ ಇದೀವೋ? ಎಲ್ಲಿ? ನಮ್ಮ ಮಾಮೂಲಿ ಅಡ್ಡಕ್ಕ? ಬಾರಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಮಗ, ಇಲ್ಲಾಂದ್ರೆ ಆರಾಮಾಗಿ ಮಾತಾಡ್ಕೊಂಡು ಕುಡಿಬೋದು. ಹೇಯ್, ಸಾಕು ಮಗ. ಇರ್ಲಿ, ಹಾಕೊಳ್ಳೋ. ಮಗ ಸೂಪರ್ ಮಗ ನೀನು. ಯಾಕೋ ಇತ್ತೀಚೆಗೆ ಲೈಫ್ ತುಂಬಾ ಬೋರ್ ಆಗ್ತಿದೆ ಮಗ. ಮಗ, ಓಡ್ಸಿದ ಗಾಡಿನೇ ಓಡ್ಸಿದ್ರೆ ಬೋರ್ ಆಗದೆ ಇರುತ್ತಾ ಮಗ? ನೀನೇನು ಅಂದಲ್ಲ, ಏನದು? ಓಡ್ಸಿದ ಗಾಡಿನೇ ಓಡ್ಸಿದ್ರೆ ಬೋರ್ ಆಗುತ್ತೆ ಅಂತಂದೆ. ಅಂದ್ರೆ ಏನ್ ಮಾಡ್ಬೇಕಂತ್ಯ? ತಗೋ, ಹೊಸ ಗಾಡಿ ನಂಬರ್ ಕೊಡ್ತೀನಿ, ಯೂಸ್ ಮಾಡು. ಮಾತಾಡೋ, ಯಾಕೆ? ಇವಾಗ ಬೇಡ ಮಗ, ಎಣ್ಣೆ ಇಟ್ಟು ಆಮೇಲೆ ಮಾಡ್ಕೋತೀನಿ. ಮಾತಾಡೋ. ಬೇಡವೋ? ಕೊಡೋ ಫೋನು. ಹೊಸ ಗಾಡಿಗೆ ನೀನು ಹೊಸಬ. ತಗೋ, ಮಾತಾಡು. ಹಲೋ, ನನ್ನ ಪ್ರೀತಮ್ ಫ್ರೆಂಡ್. ಹಾ, ಏನ್ ವಿಷಯ ಹೇಳಿ. ಏನ್ ಹೇಳುದು ಮಗ? ಬರಕ್ಕೆ ಹೇಳಿದ ಮಗ, ನೈಟ್ ಮಜಾ ಮಾಡೋ. ಥ್ಯಾಂಕ್ಸ್ ಮಗ.
ನಾನು ಚಿಕ್ಕವನಿದ್ದಾಗಿಂದನು ನಾನು ಖುಷಿಯಾಗಿರ್ಬೇಕು ಅಂತ, ಸಂತೋಷವಾಗಿರ್ಬೇಕು ಅಂತ ನನಗೋಸ್ಕರ ಏನೆಲ್ಲ ಮಾಡ್ತಾ ಇದೆಯ ಮಗ ನೀನು. ಆದ್ರೆ ನಾನು ನಿನ್ಗೇನು ಮಾಡಿಲ್ವಲ್ಲೋ. ಇರ್ಲಿ ಬಿಡೋ, ನೀನ್ ಸುಖವಾಗಿರ್ಬೇಕಷ್ಟೇ. ಅಲ್ಲಿ ಪಿಕ್ನಿಕ್ ಬಂದಿದ್ರಲ್ಲ, ಅಲ್ಲಿ ಫ್ರೆಂಡ್ಸ್ ಜೊತೆ ನೀವೇ ಅಲ್ಲ? ಹಾ, ಪಿಕ್ನಿಕ್ ಬಂದಿದೆ. ನೀವು ಯಾರೋ ಲವ್ ಮಾಡ್ತಿದ್ರಲ್ಲ? ಕೆಲ್ಸಕ್ಕೋಸ್ಕರ ಲವ್ ಮಾಡ್ತಾ ಕೆಲಸ ಮುಗಿತು ಹೋದೆ. ಈ ಕಾಲದಲ್ಲಿ ಮನ್ಸು ನೋಡಿ ಲವ್ ಮಾಡೋ ಹುಡುಗರು ಸಿಗಲ್ಲ. ನೀವು ಬಂದಿರೋದು ಅದಕ್ಕೆ, ಬನ್ನಿ. ನಾನು ಬಂದಿದ್ದ ಉದ್ದೇಶನೇ ಬೇರೆ ಆಗಿರ್ಬೋದು, ಆದರೆ ನೀವಿರೋದನ್ನ ಡೈರೆಕ್ಟಾಗಿ ಮಾತಾಡಿದ್ರಲ್ಲ, ಅದೇ ನಂಗೆ ತುಂಬ ಇಷ್ಟ ಆಯಿತು. ನಾನು ನಿಮ್ಮನ್ನು ಮನ್ಸರೇ ತುಂಬ ಇಷ್ಟಪಡ್ತೀನಿ. ಯಾವಾಗ ಬಂದ್ರಿ? ಆದಿತ್ಯ ಈಗ ತಾನೇ ಹೊರಗಡೆ ಹೋದ್ರು. ಹೌದಾ? ಮನೇಲೇ ಇದ್ದೀನಿ ಅಂತ ಹೇಳ್ದ? ಓ, ಹಾಗಾದ್ರೆ ಅವ್ರು ಇಷ್ಟರಲ್ಲೇ ಬರ್ಬೋದು, ಕುತ್ಕೊಳ್ಳಿ. ಓಕೆ. ಹೋ, ಸಾರಿ. ಪರವಾಗಿಲ್ಲ, ಇರಲಿ ಬಿಡಿ. ಏನ್ ಮಾಡ್ತಾ ಇದ್ದೀರಾ ನೀವು? ನೀನು ಕಾಲೇಜ್ ಹುಡುಗಿ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋದಾಗ ಡ್ರೈವರ್ ಮೇಲೆ ನಿನಗೆ ಲವ್ ಆಯ್ತು. ಈಗ ಇವನ್ ಬಿಟ್ಟಿರೋಕ್ಕಾಗದೆ ಮನೆಯವ್ರನ್ನ ಬಿಟ್ಟು ಬಂದು ಅವನ ಮದುವೆ ಆದ. ಆದರೆ ಇವತ್ತು ಅವನು ಯಾವುದೋ ಬೇರೆ ಹುಡುಗಿ ಜೊತೆ ಎಂಜಾಯ್ ಮಾಡ್ತಿದ್ದಾನೆ. ಅವನಿಗೆ ನಿಮ್ಮಂಥ ಕಾಲೇಜ್ ಟ್ರಿಪ್ಗಳು ಎಷ್ಟಾಗಿರ್ಬೋದು, ನಿಮ್ಮಂಥ ಹುಡುಗರನ್ನ ಎಷ್ಟು ಲವ್ ಮಾಡಿರ್ಬೋದು, ನಿಮ್ಮಂಥ ಎಷ್ಟೋ ಹುಡುಗರನ್ನ ಡ್ಯಾಶ್ 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 ಮಾಡಿ ಬಿಟ್ಟಿರ್ಬೋದು. ಛೀ, ಮುಚ್ಚೋ ಬಾಯಿ. ಪ್ರತಿಯೊಬ್ಬ ಡ್ರೈವರು ನೀನ್ ಹೇಳ್ದಾಗೆ ಇದ್ದಿದ್ರೆ ಅವ್ರಿಗೆ ಮದ್ವೆನೂ ಆಗ್ತಾ ಇರ್ಲಿಲ್ಲ, ಹೆಂಡತಿ ಮಕ್ಕಳು ಇರ್ತಾ ಇರ್ಲಿಲ್ಲ. ನನ್ನ ಆದಿತ್ಯ ಏನಂತ ನನಗ್ ಚೆನ್ನಾಗ್ ಗೊತ್ತು, ನಿನ್ನಿಂದ ತಿಳ್ಕೊಬೇಕಾಗಿಲ್ಲ. ಇನ್ಮೇಲ್ ನಿಂದೇನೇ ಇದ್ರು ಹೊರಗಡೆ ಇಟ್ಕೋ. ನೀನು ತಿಳ್ಕೊಂತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನಾನು ಆದಿತ್ಯನ ಥರ ಮನಸ್ಸು ನೋಡಿ ಪ್ರೀತಿ ಮಾಡೋನಲ್ಲ, ಮೈ ಕಟ್ ನೋಡಿ ಮಂಚ ಏರೋ. ಒಂದಿನದ ಮಂಚದ ಬಾಡಿಗೆ ಎಷ್ಟಾಗುತ್ತೆ ಅಂತ ರಾತ್ರಿ ಪೂರ್ತಿ ಕೂತ್ಕೊಂಡು ಯೋಚನೆ ಮಾಡಿ ಹೇಳು. ಇನ್ನೊಂದ್ಸಲ ಕೊಡಿಸ್ತೀನಿ ಚಿನ್ನ. ಓಕೆ. ಆದಿ ಆದಿ ಎಲ್ಲ ಹೋಗಿದ್ದೆ? ಏನಿಲ್ಲ ಮಗ, ಚೂರು ಅಲ್ಲಿ ಕೆಲಸ ಇತ್ತು, ಹೋಗಿದ್ದೆ. ಹೌದಾ? ನಾನು ನೀನಿದೆ ಅನ್ಕೊಂಡು ನಿಮ್ಮ ಮನೆಗೆ ಹೋಗಿದ್ದೆ ಕಣೋ. ನಿಮ್ಮ ವೈಫ್ ನೋಡಿದ್ರೆ ಫ್ರೆಂಡ್ಶಿಪ್ ಏನೇ ಇದ್ರು ಹೊರಗಡೆ ಇಟ್ಕೊಳ್ಳಿ, ಇನ್ನೊಂದ್ಸಲ ಮನೆಗೆ ಬಂದರೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಮಗ, ಏನೇ ಆದರೂ ಮದುವೆ ಆಗೋವರೆಗೂ ಅಷ್ಟೇ ಕಣೋ ಫ್ರೆಂಡ್ಶಿಪ್ಪು. ಮದುವೆ ಆದಮೇಲೆ ನಾವು ಚೆನ್ನಾಗಿರ್ತೀವಿ ಅಂದ್ರೂ ನಮ್ಮ ಹೆಂಡ್ತೀರು ಅರ್ಥ ಮಾಡ್ಕೊಳ್ಳಲ್ಲ ಕಣೋ. ದಯವಿಟ್ಟು ಬೇಜಾರಾಗ್ಬಿಡ ಮಗ, ನಾನು ಅವಳು ಬುದ್ಧಿ ಹೇಳ್ತೀನಿ.
ನೀನ್ ನನ್ನ ಜೀವದ ಗೆಳೆಯ ಕಣೋ. ನನ್ನಿಂದ ನಿನ್ಗೆ ಯಾರು ದೂರ ಮಾಡೋಕ್ಕಾಗಲ್ಲ. ಥ್ಯಾಂಕ್ಸ್ ಕಣ, ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ಯೋ. ಸರಿ, ನಾಳೆ ಸಿಗೋಣ. ಸರಿ ಬಾಯ್ ಬಾಯ್. ಶ್ವೇತಾ, ಹಾ ಆದಿತ್ಯ, ನೀನ್ ಇಲ್ದೇ ಇರೋವಾಗ ನಿನ್ ಫ್ರೆಂಡ್ ಬಂದು ನಾನಿದ್ದೀನಿ ಅಂತ ಬಂದಿದ್ದ. ಅದಕ್ಕೆ ನಿಮ್ಮ ಫ್ರೆಂಡ್ಶಿಪ್ ಏನಿದ್ರು ಮನೆಯಿಂದ ಹೊರಗಡೆ ಇಟ್ಕೊಳ್ಳಿ, ಇನ್ನೊಂದ್ಸಲ ಬಂದ್ರೆ ಸರಿಗಿರಲ್ಲ ಅನ್ನಂತೆ. ಅವ್ನು ನನಗೋಸ್ಕರ ಒಂದ್ಸಲ ಅಲ್ಲ 100 ಸಲ ಬೇಕಾದ್ರೆ ಬರ್ತಾನೆ. ಅವ್ನ್ ನಿನ್ಗೋಸ್ಕರ ಅಲ್ಲ ಬಂದಿದ್ದು, ನನ್ಗೋಸ್ಕರ ಬಂದಿದ್ದು, ನನ್ ಮೇಲಿರೋ ಆಸೆಗೋಸ್ಕರ ಬಂದಿದ್ದು. ನಮ್ಮ ಫ್ರೆಂಡ್ಶಿಪ್ನ ದೂರ ಮಾಡಬೇಕು ಅಂತ ಇಲ್ದಿರೋ ಕತೆಗಳೆಲ್ಲ ಕಟ್ತಾ ಇದೆಯಾ? ಒಂದೊಂದು ಕ್ಷಣವೂ ನಿನ್ನಿಂದ ದೂರ ಇರಲಾರೆ. ಹಲೋ, ಬರ್ತಾ ಇದೀನಿ. ಯಾರದು? ಯಾರಿರ್ಬೋದು? ಮತ್ತೆ ಯಾಕೆ ಬಂದ್ಯೋ ನೀಚ? ನಮ್ಮಿಬ್ರ ಮಧ್ಯೆ ಯಾಕೆ ಹಿಂಗ ಆಟ ಆಡ್ತಾ ಇದ್ಯಾ? ಆಟ ಆಡಬೇಕು. ಆಟ ಆಡಿದ್ರೇನೆ ಮಜಾ. ಇಷ್ಟಪಟ್ಟು ಬಂದ್ರೆ ಕಷ್ಟಪಡೋ ಅವಶ್ಯಕತೆ ಬರಲ್ಲ. ನನಗಿದೇ ಥರ ಕಷ್ಟ ಕೊಡ್ತಾ ಇದ್ರೆ ನೀನು ಖಂಡಿತ ನರಕ ಅನುಭವಿಸ್ತೀಯ. ತಗೋ 50,000 ರೂಪಾಯಿ ಅಡ್ವಾನ್ಸ್. ಇನ್ನು ಎಷ್ಟು ಬೇಕು ಕೊನೆ ಸಾರಿ ಯೋಚನೆ ಮಾಡಿ ಹೇಳು, ಬರ್ತೀನಿ. ಇಷ್ಟ ಇದ್ರೂ ಓಕೆ, ಇಲ್ಲ ಅಂದ್ರೂ ಓಕೆ. ನಾಳೆ ಶೋಭನ ಮಾತ್ರ ತಪ್ಪಲ್ಲ. ಬಿಡ, ನನ್ ಮುಟ್ಬೇಡ. ಯಾಕೆ ಸೀನಾ, ಏನಾಯ್ತು? ನಂಗದು ಬೇಕು. ಕೊಡಿಸ್ತೀನಿ ಕಣೋ ನಾಳೆ. ಇಲ್ಲ, ಇವಾಗ್ಲೇ ಬೇಕು. ಖಂಡಿತ ಕೊಡಿಸ್ತೀನಿ. ಓಕೆ. ಫ್ರೆಂಡು ಅಂತ ಸಾಯ್ತಾ ಇದೆಯಲ್ಲ, ತಗೋ 10,000 ರೂಪಾಯಿ ಅಡ್ವಾನ್ಸು. ನನ್ನ ಜೊತೆ ಮಲ್ಕೊಳಕ್ ಕೊಟ್ಟಿರೋ ಅಡ್ವಾನ್ಸ್ ಇದು. ಒಂದು 5,000 ರೂಪಾಯಿ ಬೇಕಿತ್ತು. ನಾನು ದಿನ ನೋಡ್ತಾನೆ ಇದ್ದೀನಿ, ಒಂದಲ್ಲ ಒಂದು ಕತೆ ಕಟ್ಟಾನೆ ಇದೆಯಾ. ನಾನು ಕಷ್ಟದಲ್ಲಿದ್ದೀನಿ ಅಂತ ಅವನ ಹತ್ರ 5,000 ರೂಪಾಯಿ ಕೇಳಿದ್ದೆ. ನಾನು ಸುಖವಾಗಿರ್ಲಿ ಸಂತೋಷವಾಗಿರ್ಲಿ ಅಂದ್ಬಿಟ್ಟು 10,000 ರೂಪಾಯಿ ಕೊಟ್ಬಿಡೋಗಿದ್ದಾನೆ. ಇವಾಗ ಅವನ ಮೇಲೆ ಕೆಟ್ಟ ಕತೆ ಕಟ್ತಾ ಇದೆಯಲ್ಲ. ನೀನ್ ದಿನ ಮಾಡೋದು ನೋಡ್ತಾ ಇದ್ರೆ ನಾನು ಲವ್ ಮಾಡಕ್ ಮುಂಚೆ ಇದೇ ಕಸ ಮಾಡ್ತಿದ್ದೆ ಅನ್ಸುತ್ತೆ. ಏನಿದು ಲಾಕ್ ಮಾಡ್ಕೊಂಡ್ಬಿಟ್ಟವಳೆ? ಹೆಂಗ್ ಓಪನ್ ಮಾಡಿಸೋದು? ಆಂಟಿ, ಹಾ, ಬಂದೆ ಪುಟ್ಟ.
ಎಲ್ಲೋ ಇದ್ದೀರಾ? ಬನ್ರೋ ಬೇಗ. ಎತ್ಕೊಡ್ರೋ. ಏಯ್ ಎತ್ತಾಕೊಂಬರ್ರ ಅವಳನ್ನ ಮಾತ್ರ ಬಿಡಬೇಡಿ. ಆಟ ಆಟ ಆಡ್ಬೇಕು. ಆಟ ಆಡಿದ್ರೇನೆ ಮಜಾ. ನಿನಗಿಷ್ಟ ಇದ್ರು ಓಕೆ, ಇಲ್ಲ ಅಂದ್ರೂ ಓಕೆ. ಒದೆ ಮಾತ್ರ ತಪ್ಪಲ್ಲ. ಗೇಮ್ ಸ್ಟಾರ್ಟ್ಸ್ ನೌ. ಋಣ ತೀರ್ಸ್ಕೋಬೇಕು ಅಂತಿದ್ಯಲ್ಲೋ, ಒಂದ್ 5 ನಿಮಿಷ ಪಕ್ಕ ಕೂತ್ಕೊಂಡು ಋಣ ತೀರ್ಸ್ಕೊಂಬಿಡು. ಗುರು, ಅವಳ ನೀ ಕಂಟಿನ್ಯೂ ಮಾಡ, ಇವನು ನಾನು ಮೇಂಟೈನ್ ಮಾಡ್ತೀನಿ. ಆದಿತ್ಯ ಇದ್ದೋಳು, ಬಿಡ್ಬೇಡ ಅವನ್ನ. ನಿನ್ನೆ ಜೀವ ಅನ್ಕೊಂಡಿದ್ನಲ್ಲೋ, ನನ್ ಜೀವದ ಮೇಲೆ ಕಣ್ಣಾಕ್ಬಿಟ್ಟಲ್ಲೋ. ಬೇಡ 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 ಬಿಟ್ಬಿಡ ಬಿಟ್ಬಿಡ, ಕೈ ಮುಗ್ತೀನಿ, ಬಿಟ್ಬಿಡ. ನೀನಂತ ಫ್ರೆಂಡು ನನಗೆ ಬೇಡ, ನನಗಲ್ಲ, ಈ ಪ್ರಪಂಚದಲ್ಲಿ ಯಾರಿಗೂ ಬೇಡ. ನನ್ಗಾಗಿರೋ ಮೋಸ ಬೇರೆ ಯಾರಿಗೂ ಆಗ್ಬಾರ್ದು, ನೀನಿರ್ಬಾರ್ದು. ಸಾರಿ ಶ್ವೇತಾ, ಅವ್ರಿಗೆ ಮಾತು ಕೊಟ್ಟು ಪ್ರೀತಿ ಮಾಡಿದ ತಪ್ಪಿಗೆ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿದ್ದು ನೀನ್ ಇಷ್ಟ ಅಂತ ಕಣೋ. ನಾನ್ ಸತ್ರು ನಿನ್ ಜೊತೆನೆ, ಬದುಕಿದ್ರು ನಿನ್ ಜೊತೆನೆ. ಸಾರಿ ಕಣು.